ಎಲ್ಲರಿಗೂ ನಮಸ್ಕಾರ. ಇವತ್ತು ತೆರೆಕೊಂಡಂತಹ KD ಸಿನಿಮಾದ ಇವತ್ತಿನ ಒಟ್ಟು ಕಲೆಕ್ಷನ್ ಎಷ್ಟು ಅಂತ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹೌದು, ಬುಕ್ಕಿಂಗ್ನಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಈ ವರ್ಷದ 2026ರ ಮಟ್ಟಿಗೆ ಈ ಒಂದು ಸಿನಿಮಾ ಮಾಡಿರುವಂತಹ ಗಳಿಕೆ ತುಂಬ ದೊಡ್ಡ ಮಟ್ಟದ್ದು. KGF, ಕಾಂತಾರ ಈ ಎಲ್ಲ ಗಳಿಕೆಗಳನ್ನು ಹಿಂದಿಕ್ಕಿ ಈಗ KD ಸಿನಿಮಾ ಮುನ್ನುಗ್ಗುತ್ತಾ ಇಲ್ವಾ, ಅಥವಾ ಇದರಿಂದ ಕಲೆಕ್ಷನ್ ಎಷ್ಟಾಯಿತು, ಸಿನಿಮಾ ಫ್ಲಾಪಾ ಹಿಟ್ಟಾ, ಈ ಕಲೆಕ್ಷನ್ನಲ್ಲೇ ನಿಮಗೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಬಹುತೇಕ ತುಂಬ ಭಾಷೆಗಳಲ್ಲಿ ಬಿಡುಗಡೆಯಾಗಿರುತ್ತೆ. ಒಟ್ಟಾರೆ ಈ ಸಿನಿಮಾ ಕಲೆಕ್ಷನ್ನು ಒಂದು ದಿನ ಮಟ್ಟಿಗೆ ಎಷ್ಟಾಗ್ಬೋದು ಅನ್ನೋದು ಒಂದು ಪ್ರೆಡಿಕ್ಷನ್ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಹೌದು, ಕನ್ನಡದಲ್ಲಿ ಈ ಮಟ್ಟಿನ ಬುಕ್ಕಿಂಗು ಈ ವರ್ಷದಲ್ಲಿ ಇದೇ ಮೊಟ್ಟ ಮೊದಲಾಗಿರೋದು. ಹೌದು, ಬಹುತೇಕ ಸಿನಿಮಾಗಳ ಬುಕ್ಕಿಂಗ್ನಲ್ಲಿ ಈ ರೀತಿಯ ದಾಖಲೆಯನ್ನು ಬರೆದಿದ್ದು KD ಸಿನಿಮಾ. ಜೋಗಿ ಪ್ರೇಮ್ ನಿರ್ದೇಶನದ ಒಂದು ಧ್ರುವ ಸರ್ಜಾ ಅವರು ನಟನೆ ಮಾಡಿರುವಂತಹ ಮೊದಲ ಸಿನಿಮಾ. ಈ ಸಿನಿಮಾದಲ್ಲಿ ಪ್ರೇಕ್ಷಕರು ನೋಡಿ ಸಿನಿಮಾ ಹೇಗಿದೆ ಅಂತ ಕೆಲವೊಂದಷ್ಟು ರಿವ್ಯೂಗಳನ್ನು ಕೊಟ್ಟಿದ್ದಾರೆ. ಆ ಸಿನಿಮಾ ರಿವ್ಯೂ ಮತ್ತು ಕಲೆಕ್ಷನ್ ರಿಪೋರ್ಟು ಟೋಟಲ್ ಆಗಿ ಈ ಒಂದು ಅಪ್ಡೇಟನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಹೌದು, ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಬಹುತೇಕ ಈ ಸಿನಿಮಾ ಸಂಜೆವರೆಗಿನ ಶೋ ಅಂದರೆ 4 ಆಟಗಳು ಏನು ಬರುತ್ತಲ್ಲ, ಇದಕ್ಕೆ ಬಹುತೇಕ 25 ಕೋಟಿ ಕಲೆಕ್ಷನ್ನ ಮಾಡುವಂತಹ ಎಲ್ಲ ನಿರೀಕ್ಷೆಗಳು ಕಾಣ್ತಾ ಇದೆ. ಕನ್ನಡದಲ್ಲಿ ಒಂದು 10 ಕೋಟಿ ಆಗ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಒಂದು 2 ಕೋಟಿ ಅಂತ ಅಂದರು. ಮುಂಗಳ ಬುಕ್ಕಿಂಗು ಪ್ರತಿಯೊಂದನ್ನು ಕೂಡ ಕಲೆಕ್ಷನ್, ಥಿಯೇಟರ್ ಕಲೆಕ್ಷನ್ನ ತಗೊಂಡ್ರೆ ಈ ಒಂದು ಸಿನಿಮಾ ಮೊದಲನೇ ದಿನದ ಕಲೆಕ್ಷನು 25 ಕೋಟಿಗಿಂತ ಜಾಸ್ತಿ. ಇನ್ನೇನೋ ಒಂದು 2-3 ದಿನಗಳಲ್ಲಿ ಈ ಒಂದು ಸಿನಿಮಾ 100 ಕೋಟಿ ಕ್ಲಬ್ಬನ್ನು ಸೇರುತ್ತೆ. ಯಾಕೆಂತ ಹೇಳಿದ್ರೆ ಈಗ ವೀಕೆಂಡ್ ಇರೋದ್ರಿಂದ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಸತತವಾಗಿ ಸಿನಿಮಾವನ್ನು ಥಿಯೇಟ್ರಲ್ಲಿ ಜನಗಳು ನೋಡ್ತಾರೆ. ಆದರೂ ಪೈರಸಿ ಎನ್ನುವಂತಹ ಕಾರಣ ಇದ್ದರೂ ಕೂಡ ಥಿಯೇಟ್ರಿಗೆ ಮುನ್ನುಗ್ಗಿ ಸಿನಿಮಾವನ್ನು ನೋಡ್ತಾ ಇರುವಂತಹ ಪ್ರೇಕ್ಷಕರು ಈ ಒಂದು ಒಳ್ಳೆಯ ಪ್ಲಸ್ ಪಾಯಿಂಟನ್ನು ತಗೊಂಡು ಮುಂದೆ ಬರುವಂತಹ ಕನ್ನಡ ಸಿನಿಮಾಗಳಿಗೆ ಒಂದು ಒಳ್ಳೆಯ ವಿಷಯ ಆಗುತ್ತೆ. ಹೌದು, ಧ್ರುವ ಸರ್ಜಾ ಅವರು 3 ವರ್ಷದಿಂದ ಯಾವುದೇ ಸಿನಿಮಾಗಳನ್ನು ಮಾಡದೆ ಇದೊಂದೇ ಸಿನಿಮಾಗೆ ಡೆಡಿಕೇಶನ್ ಇಟ್ಟು ಮಾಡಿದಂತಹ ಸಿನಿಮಾ KD ಈಗ ಒಂದು 100 ಕೋಟಿಯ ಕಲೆಕ್ಷನ್ನು ಧ್ರುವ ಸರ್ಜಾ ಅವರ ಒಂದು ಕಮ್ಬ್ಯಾಕ್ ಆಗ್ಬೋದು, ಮತ್ತು ಜೋಗಿ ಪ್ರೇಮ್ ಅವರ ಕಮ್ಬ್ಯಾಕ್ಗೆ ಇದೊಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಸಿನಿಮಾ ಆಗುತ್ತೆ. ಕಳೆದ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಕಲೆಕ್ಷನ್ ಆಗಿರುವಂತಹ ಸಿನಿಮಾಗಳು ಇರಲಿಲ್ಲ. ಬೆರಳೆಣಿಕೆಯಷ್ಟು ಸಿನಿಮಾಗಳು ಮಾತ್ರ ಇತ್ತು. ಈಗ KD ಸಿನಿಮಾ ಅದನ್ನೆಲ್ಲ ಹಿಂದಿಟ್ಟು ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಕನ್ನಡದ ಸಿನಿಮಾದ ವ್ಯಾಲ್ಯೂನ ಹೆಚ್ಚಿಸಿದೆ. ಈ ಸಿನಿಮಾ 100 ಕೋಟಿ ಕ್ಲಬ್ಬನ್ನು ಸೇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ಸಿನಿಮಾ ಅದ್ಭುತವಾಗಿದೆ. ನಾವು ಕೂಡ ಸಿನಿಮಾವನ್ನು ನೋಡಿದ್ದೀವಿ. ಈ ಸಿನಿಮಾದ ಪ್ಲಸ್ ಪಾಯಿಂಟು ಕಿಚ್ಚ ಸುದೀಪ್ ಅವರು ನಟನೆ ಮಾಡಿರೋದು, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ರವಿಚಂದ್ರನ್ ಅವರು, ರಮೇಶ್ ಅರವಿಂದ್ ಅವರು, ಈ ಎಲ್ಲ ನಟರ ಒಂದು ಇಂಪ್ಯಾಕ್ಟು ಈ ಸಿನಿಮಾ 100 ಕೋಟಿ ಕ್ಲಬ್ಬನ್ನು ಸೇರಲಿಕ್ಕೆ ಬಹುಮುಖ್ಯ ಕಾರಣವಾಗಿದೆ. KD 2 ಕೂಡ ಬರುತ್ತೆ ಅನ್ನುವಂತಹ ಇಂಟನ್ನು ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ನೀವು ಈ ವೀಕೆಂಡ್ಗೆ ಒಂದೇ ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ನಿಮ್ಮ ಎಲ್ಲರ ಜೊತೆ ಹೋಗಿ ನೋಡುವಂತಹ ಒಂದು ಕೌಟುಂಬಿಕ ಸಿನಿಮಾ KD ಸಿನಿಮಾವನ್ನು ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ದಯವಿಟ್ಟು ಪೈರಸಿಯನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಮೂಲಕ ಸಿಗ್ತೀನಿ. ಧನ್ಯವಾದಗಳು. ಶುಭ ದಿನ.